ಭಾರತ ದೇಶದ ಪ್ರಧಾನಮಂತ್ರಿಯಾದವರು 94 ವರ್ಷ ವಯಸ್ಸಾಗಿರುವ ಇವರ ಒಂದು ಬಾಡಿಗೆ ಮನೆಗೆ ಬಂದು ಅವರನ್ನ ಮಾತನಾಡಿಸಿ ಒಂದು ದಿನ ಅವರ ಬಳಿ ಸಮಯ ಕಳೆದು ಮತ್ತೆ ವಾಪಸ್ ಹೋಗ್ತಾರೆ. ನಿಜವಾಗಿಯೂ ಈ ವಿಚಾರ ನಮ್ಮ ದೇಶದ ಪ್ರತಿಯೊಬ್ಬ ಜನತೆಗೂ ಶಾಕ್ ಕೊಡುತ್ತೆ. 94 ವರ್ಷದ ಬಾಡಿಗೆ ಮನೆಯಲ್ಲಿರುವ ವೃದ್ಧನ ಮನೆಗೆ ನೇರವಾಗಿ ಪ್ರಧಾನಮಂತ್ರಿಗಳು ಬರ್ತಾರೆ ಅಂದ್ರೆ ಅದು ಹೇಗೆ ಸಾಧ್ಯ ಅಂತ ಯೋಚನೆ ಮಾಡ್ತಿದ್ದೀರಾ? ಹೌದು, ನಿಜವಾಗಿಯೂ ಸಾವಿರಾರು ಜನರ ಕಣ್ಣ ಮುಂದೆ ನಡೆದಿರುವ ಘಟನೆ ಇದು. ಪ್ರಧಾನಮಂತ್ರಿಗಳು ಬರ್ತಾ ಇರೋದು ಗೊತ್ತಾಗಿ ಮನೆ ಮಾಲೀಕರು, ನೆರೆ ಮನೆಯವರು ಮತ್ತು ಸುತ್ತಮುತ್ತಲೂ ಇರುವ ಜನರೆಲ್ಲರೂ ಒಂದು ಕ್ಷಣ ತಬ್ಬಿಬ್ಬಾಗಿ ಹೋಗಿದ್ದಾರೆ. 94 ವರ್ಷದ ವೃದ್ಧ ಬಾಡಿಗೆ ಮನೆಯೊಂದರಲ್ಲಿ ವಾಸವಿಡ್ತಾರೆ. ಆದ್ರೆ ಒಮ್ಮೆ ಆ ವೃದ್ಧರಿಗೆ ಬಾಡಿಗೆ ಕಟ್ಟೋಕೆ ಸಾಧ್ಯವಾಗೋದಿಲ್ಲ. ಈ ವೇಳೆ ಕುಪಿತಗೊಂಡಂತಹ ಆ ಮನೆಯ ಮಾಲೀಕ ವೃದ್ಧನನ್ನ ಮನೆಯಿಂದ ಹೊರಗೆ ಹಾಕಿ ಬಿಡ್ತಾನೆ. ಆದ್ರೆ ಅದಾದ ಬಳಿಕ ನಡೆದ ಘಟನೆ ಇದೆಯಲ್ಲ, ಅತ್ಯಂತ ರೋಮಾಂಚನಕಾರಿ. ಆ ಮನೆಯ ಮಾಲೀಕನಿಗೆ ಆ ವೃದ್ಧನ ಅಸಲಿಯತ್ತು ಗೊತ್ತಾಗುತ್ತೆ. ಆ ವೃದ್ಧ ಯಾರು ಅನ್ನೋದು ಗೊತ್ತಾಗುತ್ತೆ. ಆ ವೃದ್ಧ ಯಾರು ಅಂತ ಗೊತ್ತಾಗ್ತಾ ಇದ್ದ ಹಾಗೇನೆ ಮನೆ ಮಾಲೀಕ ಶಾಕ್ ಆಗಿ ಹೋಗ್ತಾನೆ. ಜೊತೆಗೆ ವೃದ್ಧನ ಕಾಲಿಗೆ ಬಿದ್ದು ನನ್ನನ್ನು ಕ್ಷಮಿಸಿ ಅಂತ ಪರಿಪರಿಯಾಗಿ ಬೇಡಿಕೊಳ್ತಾನೆ. ಮತ್ತೊಂದು ಕಡೆಯಿಂದ ಸ್ವತಃ ಪ್ರಧಾನಿಗಳೇ ಸಾಲು ಸಾಲು ಕಾರುಗಳಲ್ಲಿ ಅಧಿಕಾರಿಗಳನ್ನ ಆ ವೃದ್ಧನ ಮನೆಯ ಬಳಿ ಕಳಿಸ್ತಾರೆ. ಅದನ್ನು ನೋಡಿದ ಅಕ್ಕಪಕ್ಕದ ಮನೆಯವರು ಅರೆ ಕ್ಷಣ ಶಾಕ್ ಆಗಿ ಬಿಡ್ತಾರೆ. ಇವರ ಜೊತೆಗೆ ಇಷ್ಟು ದಿನಗಳ ಕಾಲ ನಾವು ವಾಸ ಮಾಡ್ತಿದ್ವಾ ಅಂತ ಅವರೆಲ್ಲರೂ ಹೆಮ್ಮೆ ಪಡ್ತಾರೆ. ಹಾಗಾದ್ರೆ ಆ ವೃದ್ಧ ಯಾರು? ಸ್ವತಃ ಪ್ರಧಾನಿಗಳೇ ಅವರನ್ನ ಭೇಟಿ ಮಾಡೋದಕ್ಕೆ ಬಂದಿದ್ದು ಯಾಕೆ ಅನ್ನೋದರ ಎಲ್ಲ ಇಂಚಿಂಚು ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಪೂರ್ತಿಯಾಗಿ ನೋಡಿ. ಈ ಮಾಹಿತಿಗಳನ್ನೆಲ್ಲ ತುಂಬಾ ಕಷ್ಟಪಟ್ಟು ನಿಮಗೆ ತಿಳಿಸೋದಕ್ಕೆ ಒಂದು ಪ್ರಯತ್ನವನ್ನ ಮಾಡಿದ್ದೀನಿ. ನನ್ನ ಈ ಶ್ರಮಕ್ಕೆ ನಿಮ್ಮಿಂದ ಬಯಸೋದು ಕೇವಲ ಒಂದೇ ಒಂದು ಮೆಚ್ಚುಗೆ, ಅಂದ್ರೆ ಲೈಕ್ ಮಾತ್ರ. ಕೊಟ್ರ ಲೈಕ್. ಜೊತೆಗೆ ಈ ಬಾರಿ ಯಾರು ಪ್ರಧಾನಿ ಆಗ್ಬೇಕು, ಮೋದಿಯವರೇ ಮುಂದುವರಿಬೇಕು ಅಂತಂದ್ರೆ ಈ ವಿಡಿಯೋಗೆ ಲೈಕ್ ಕೊಟ್ಟು ಜೈ ಮೋದಿ ಅಂತ ಕಮೆಂಟ್ ಮಾಡಿ. ಸೊ ಇನ್ಯಾಕ್ ತಡ, ಬನ್ನಿ ಸುದ್ದಿ ಜಾಲದೊಳಗೆ ಹೋಗೋಣ. ಭಾರತ ದೇಶದ ರಾಜಧಾನಿ ದಿಲ್ಲಿ ನಗರದ ನಿವಾಸಿ ಲಾಲ್ಜಿ ವಯಸ್ಸು 94. ಇವರಿಗೆ ಬರ್ತಾ ಇದ್ದದ್ದು ಕೇವಲ 500 ರೂಪಾಯಿ ಪೆನ್ಷನ್. 500 ಪೆನ್ಷನ್ ನಲ್ಲಿ ಬಾಡಿಗೆ ಕಟ್ಟಬೇಕು, ಜೀವನ ಕೂಡ ನಡೆಸಬೇಕು. ಈ ವೃದ್ಧನ ಹೆಂಡತಿ ಸ್ವಲ್ಪ ವರ್ಷಗಳ ಹಿಂದೆ ತೀರ್ಕೊಂಡಿರ್ತಾರೆ. ಹೆಂಡತಿ ಹೋದ ಮೇಲೆ ಲಾಲ್ಜಿ ಅವರು ಒಂಟಿಯಾಗಿ ಬಿಡ್ತಾರೆ. ಮಕ್ಕಳೆಲ್ಲರೂ ಇವರನ್ನ ಬಿಟ್ಟು ಅಮೆರಿಕದಲ್ಲಿ ಸೆಟ್ಲ್ ಆಗಿರ್ತಾರೆ. ಮಕ್ಕಳಿಗೆ ತಂದೆ ತಾಯಿಯ ಬಗ್ಗೆ ಯೋಚನೆ ಇಲ್ಲ. ಬರ್ತಿದ್ದ 500 ರೂಪಾಯಿ ಪೆನ್ಷನ್ ನಲ್ಲಿ 300 ರೂಪಾಯಿ ಬಾಡಿಗೆಗೆ, ಇನ್ನುಳಿದ 200 ರೂಪಾಯಿ ದುಡ್ಡಿನಲ್ಲಿ ಪ್ರತಿದಿನ ಹೊಟ್ಟೆ ತುಂಬಿಸಿಕೊಳ್ಳೋದಕ್ಕೆ ಆಗುತ್ತೆ. ಮುಂದಿನ ತಿಂಗಳು ಪೆನ್ಷನ್ ಬರುವ ತನಕ 200 ರೂಪಾಯಿಯಲ್ಲಿ ಒಂದು ತಿಂಗಳ ತನಕ ಮ್ಯಾನೇಜ್ ಮಾಡಬೇಕು. ಕೆಲವೊಮ್ಮೆ ಇದ್ದ 200 ರೂಪಾಯಿ ಇದ್ದಕ್ಕಿದ್ದ ಹಾಗೆ ಖಾಲಿ ಆಗ್ತಾ ಇತ್ತು. ಹಾಗಾಗಿ ಸಾಕಷ್ಟು ದಿನಗಳ ಕಾಲ ಏನು ಸೇವಿಸದೆ ಬರೀ ನೀರು ಕುಡಿದು ದಿನಗಳನ್ನ ಸಾಗಿಸಿದ್ದಾರೆ. ಕೆಲಸಕ್ಕೆ ಹೋಗೋದಕ್ಕೆ ಲಾಲ್ಜಿ ಅವರ ಬಳಿ ಶಕ್ತಿ ಇಲ್ಲ. ಆರೋಗ್ಯದಲ್ಲಿ ಏನಾದ್ರೂ ಏರುಪೇರಾದ್ರೆ ಟ್ರೀಟ್ಮೆಂಟ್ಗೆ ಇವರ ಬಳಿ ದುಡ್ಡು ಇಲ್ಲ. ಅಷ್ಟೇ ಅಲ್ಲದೆ ಬರೀ ಅನ್ನ ತಿಂದು ಸಾಕಷ್ಟು ದಿನಗಳ ಕಾಲ ಹೊಟ್ಟೆಯನ್ನ ತುಂಬಿಸಿಕೊಂಡಿದ್ದಾರೆ. ಒಂದು ದಿನ ವೃದ್ಧರ ಬಳಿ ಬಂದ ಮನೆ ಮಾಲೀಕ ಹೇಳ್ತಾನೆ, ಮುಂದಿನ ತಿಂಗಳಿನಿಂದ ನೀನು 300 ರೂಪಾಯಿ ಬಾಡಿಗೆಯನ್ನ ಕೊಡುವಂತಿಲ್ಲ, 500 ರೂಪಾಯಿ ಬಾಡಿಗೆಯನ್ನ ಕೊಡಬೇಕು ಅಂತ ವೃದ್ಧನಿಗೆ ಹೇಳ್ತಾನೆ. ನಾನು ಸಂಪೂರ್ಣವಾಗಿ ಪಿಂಚಣಿಯಿಂದ ಜೀವನ ಮಾಡ್ತಾ ಇದ್ದೀನಿ. ನನಗೆ ಯಾವುದೇ ಬೇರೆ ಆದಾಯ ಇಲ್ಲ. ಬರುವ 500 ರೂಪಾಯಿ ಪೆನ್ಷನ್ ನಿನಗೆ ಕೊಟ್ಟರೆ ನಾನು ಹೇಗೆ ಜೀವನ ಮಾಡ್ಲಿ ಅಂತ ಮಾಲೀಕನಿಗೆ ಪ್ರಶ್ನೆ ಹಾಕ್ತಾರೆ. ಎಷ್ಟೇ ಬೇಡಿಕೊಂಡ್ರು ಮನೆ ಮಾಲೀಕ ಕೇಳೋದೇ ಇಲ್ಲ. ಮನೆ ಮಾಲೀಕ ಹೇಳ್ತಾನೆ, ಮುಂದಿನ ತಿಂಗಳಿಂದ 500 ರೂಪಾಯಿ ಬಾಡಿಗೆ ಇದೆ, ಕೊಡೋದಾದ್ರೆ ಕೊಡು, ಇಲ್ಲ ಅಂದ್ರೆ ಮನೆ ಖಾಲಿ ಮಾಡ್ಕೊಂಡು ಹೋಗ್ತಾ ಇರು ಅಂತ ಮನೆ ಮಾಲೀಕ ಧಮಕಿಯನ್ನ ಹಾಕ್ತಾನೆ. ಮುಂದಿನ ತಿಂಗಳು ವೃದ್ಧನ ಮನೆಗೆ ಬಂದ ಮಾಲೀಕ 500 ರೂಪಾಯಿ ಬಾಡಿಗೆಯನ್ನ ಕೇಳ್ತಾನೆ. ಲಾಲ್ಜಿ ಅವರು ಮಾಲೀಕನಿಗೆ 400 ರೂಪಾಯಿ ಕೊಟ್ಟು 100 ರೂಪಾಯಿಯನ್ನ ನನ್ನ ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕಾಗಿ ನಾನು ಇಟ್ಕೊಳ್ತೀನಿ ಅಂತ ಕೇಳ್ತಾರೆ. ದಯವಿಟ್ಟು ಈ 100 ರೂಪಾಯಿಯನ್ನ ನನ್ನ ಕೈಯಿಂದ ಕಿತ್ಕೊಳ್ಬೇಡ ಅಂತ ಮಾಲೀಕನಿಗೆ ಹೇಳ್ತಾರೆ. ಅದಕ್ಕೆ ಮಾಲೀಕ ಹೇಳ್ತಾರೆ, ಸರಿ, ಹಾಗಾದ್ರೆ ಈ 100 ರೂಪಾಯಿಯನ್ನ ನೀನೇ ಇಟ್ಕೋ. ಹಾಗಂತ 500 ರೂಪಾಯಿಯನ್ನ ನಾನು ಬಿಟ್ಟೆ ಅಂತ ಅರ್ಥ ಅಲ್ಲ. ಮುಂದಿನ ತಿಂಗಳು 500 ರೂಪಾಯಿ ಬಾಡಿಗೆಯಲ್ಲಿ 100 ರೂಪಾಯಿಯನ್ನ ಸೇರಿಸಿ 600 ನೀನು ನನಗೆ ಕೊಡ್ಬೇಕು. 1 ರೂಪಾಯಿ ಕಮ್ಮಿ ಆದ್ರೂ ಸಹ ನಿನ್ನನ್ನ ಒದ್ದು ಹೊರಗೆ ಹಾಕ್ತೀನಿ ಅಂತ ಧಮಕಿಯನ್ನ ಹಾಕಿ ಮತ್ತೆ ವಾಪಸ್ ಹೋಗ್ತಾನೆ. ಈತನ ಮಾತುಗಳನ್ನು ಕೇಳಿದ ವೃದ್ಧನಿಗೆ ಬಹಳ ಬೇಜಾರಾಗುತ್ತೆ. ನನ್ನ ಬಳಿ ಕೇವಲ ಪೆನ್ಷನ್ ದುಡ್ಡು ಬಿಟ್ಟರೆ ಬೇರೆ ಏನೂ ಇಲ್ಲ, ನನಗೆ ದುಡಿಯುವ ಶಕ್ತಿ ಕೂಡ ಇಲ್ಲ. ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡಲು ಶುರು ಮಾಡ್ತಾರೆ. ಅಕ್ಕಪಕ್ಕದ ನೆರೆ ಮನೆಯವರು ಬಂದು ಹಣದ ಸಹಾಯ ಮಾಡಲು ಮುಂದಾಗ್ತಾರೆ. ಆದ್ರೆ ವೃದ್ಧ ತುಂಬಾ ಸ್ವಾಭಿಮಾನಿ ಆಗಿದ್ದು ಬೇರೆಯವರಿಂದ 1 ರೂಪಾಯಿ ಕೂಡ ಮುಟ್ಟೋದಿಲ್ಲ. ಮತ್ತೆ ಮುಂದಿನ ತಿಂಗಳು ಮನೆ ಮಾಲೀಕ ಬರ್ತಾನೆ. ಕಳೆದ ತಿಂಗಳ ಬಾಕಿ 100 ರೂಪಾಯಿ ಮತ್ತು ಈ ತಿಂಗಳ ಬಾಡಿಗೆ 500 ರೂಪಾಯಿ, ಒಟ್ಟು 600 ರೂಪಾಯಿ ಬಾಡಿಗೆ ಕೊಡುವಂತೆ ವೃದ್ಧನಿಗೆ ಕೇಳ್ತಾರೆ. ವೃದ್ಧ ಹೇಳ್ತಾನೆ, ನನ್ನ ಹತ್ರ ಈಗ ಸದ್ಯಕ್ಕೆ 300 ರೂಪಾಯಿ ಇದೆ, ಇದನ್ನೇ ತಗೋ, ಬೇರೆ 1 ರೂಪಾಯಿ ಕೂಡ ನನ್ನ ಹತ್ರ ಇಲ್ಲ. ಈ ಮಾತನ್ನ ಕೇಳಿದ ಮಾಲೀಕನಿಗೆ ಸಿಟ್ಟು ಬಂದು ಆತನನ್ನ ಹೊರಗೆ ದಬ್ಬಿ ಆತನ ಎಲ್ಲ ವಸ್ತುಗಳನ್ನ ಹೊರಗೆ ಬಿಸಾಕ್ತಾನೆ. ನನಗೆ 10 ದಿನ ಸಮಯ ಕೊಡಿ, ಬೇರೆ ಎಲ್ಲಾದ್ರೂ ಕೆಲಸಕ್ಕೆ ಹೋಗಿ ನಿಮ್ಮ ಬಾಡಿಗೆಯನ್ನ ನಾನು ಕೊಡ್ತೇನೆ. ನನಗೆ ಉಳಿದುಕೊಳ್ಳಲು ಈ ಜಾಗ ಬಿಟ್ರೆ ಬೇರೆ ಯಾವ ಜಾಗವೂ ಇಲ್ಲ.
ದಯವಿಟ್ಟು ಇದೊಂದು ಸಲ ನನಗೆ ಅವಕಾಶ ಕೊಡಿ ಅಂತ ವೃದ್ಧ ಮಾಲೀಕನಿಗೆ ಬೇಡಿಕೊಳ್ತಾನೆ. ಮಾಲೀಕ ಅದಕ್ಕೆ ಕೂಡ ಒಪ್ತಾನೆ. ಈ ಗಲಾಟೆ ಆಗುವ ಸಮಯದಲ್ಲಿ ಪಕ್ಕದ ರಸ್ತೆಯಲ್ಲಿ ಹಾದು ಹೋಗ್ತಾ ಇದ್ದ ಒಬ್ಬ ಪತ್ರಕರ್ತ ಈ ಗಲಾಟೆಯನ್ನ ನೋಡಿ ನನಗೆ ನ್ಯೂಸ್ ಪ್ರಕಟ ಮಾಡೋದಕ್ಕೆ ಒಳ್ಳೆ ಕಂಟೆಂಟ್ ಸಿಕ್ತು ಅಂತ ಯೋಚನೆ ಮಾಡಿ ತನ್ನ ಕೈಲಿದ್ದ ಕ್ಯಾಮೆರಾದಲ್ಲಿ ವೃದ್ಧನ ಫೋಟೋ ಮತ್ತು ಮನೆ ಮಾಲೀಕನ ಫೋಟೋವನ್ನ ತೆಗೆದು ಪೇಪರ್ನಲ್ಲಿ ಬರುವಂತೆ ಮಾಡ್ತಾನೆ. ನಂತರ ನ್ಯೂಸ್ ಪೇಪರ್ ಮ್ಯಾನೇಜರ್ ಈ ಪತ್ರಕರ್ತನನ್ನ ಕರೆದು ಈ ವೃದ್ಧ ಯಾರು ಅಂತ ಗೊತ್ತಾ, ಇಲ್ಲವಾದ್ರೆ ಈ ಹಳೆಯ ಪೇಪರ್ ಅನ್ನ ನೋಡು ಅಂತ ಹೇಳ್ತಾರೆ. ಆಗ ಆತ ಹೋಗಿ ಹಳೆಯ ನ್ಯೂಸ್ ಪೇಪರ್ ಅನ್ನ ನೋಡಿದಾಗ ಆತನಿಗೂ ಶಾಕ್ ಆದಿತ್ತು. ಮತ್ತೊಂದು ಕಡೆ ಈ ಸುದ್ದಿ ಪ್ರಧಾನಮಂತ್ರಿಯವರ ತನಕ ಹೋಗುತ್ತೆ. ಇದಾದ ನಂತರ ಸ್ವತಃ ಪ್ರಧಾನಿಗಳೇ ಸಾಲು ಸಾಲು ಕಾರುಗಳನ್ನ ಅಧಿಕಾರಿಗಳನ್ನ ಈ ವೃದ್ಧನ ಮನೆ ಬಳಿ ಕಳಿಸ್ತಾರೆ. ಅದನ್ನು ನೋಡಿದ ಅಕ್ಕಪಕ್ಕದ ಮನೆಯವರು ಅರೆ ಕ್ಷಣ ಶಾಕ್ ಆಗಿ ಬಿಡ್ತಾರೆ. ಅಧಿಕಾರಿಗಳನ್ನ ನೋಡಿದ ಮನೆ ಮಾಲೀಕ ಅಕ್ಕಪಕ್ಕದ ಜನರು ತಬ್ಬಿ ಬಾಗಿ ಹೋಗ್ತಾರೆ. ವೃದ್ಧನ ಬಳಿ ಹೋದ ಅಧಿಕಾರಿಗಳು ಪ್ರಧಾನಮಂತ್ರಿ ನಿಮ್ಮನ್ನ ಈ ಕೂಡಲೇ ಕರೆತರುವಂತೆ ಹೇಳಿದ್ದಾರೆ, ಬನ್ನಿ ಅಂತ ಕರೀತಾರೆ. ಅದಕ್ಕೆ ವೃದ್ಧ ನಾನು ಎಲ್ಲರಿಂದ ದೂರ ಆಗಿದ್ದೇನೆ, ನನ್ನ ನಿಜ ಸತ್ಯ ಯಾರಿಗೂ ಗೊತ್ತಾಗಬಾರದು ಅಂತ ಸಾಮಾನ್ಯ ಜೀವನ ನಡೆಸ್ತಾ ಇದ್ದೀನಿ, ನಾನು ಎಲ್ಲಿಗೂ ಬರೋದಿಲ್ಲ, ನನ್ನನ್ನ ಕ್ಷಮಿಸಿ ಅಂತಾರೆ. ನಂತರ ಬೇರೆ ದಾರಿ ಇಲ್ಲದೆ ಸ್ವತಃ ಪ್ರಧಾನಿಗಳೇ ಈ ವೃದ್ಧನನ್ನ ಭೇಟಿಯಾಗಲು ಬರ್ತಾರೆ. ಈ ವೃದ್ಧರ ಹೆಸರು ಗುಲ್ಜಾರಿ ಲಾಲ್ ನಂದಾ ಅಂತ. ಭಾರತ ದೇಶದ 2 ಬಾರಿ ಪ್ರಧಾನಿಯಾಗಿದ್ದವರು ಈ ಗುಲ್ಜಾರಿ ಲಾಲ್ ನಂದಾ ಅವರು. ಅಷ್ಟೇ ಅಲ್ಲದೆ ತುಂಬಾ ವರ್ಷಗಳ ತನಕ ನಮ್ಮ ದೇಶದ ಕೇಂದ್ರ ಮಂತ್ರಿ ಕೂಡ ಆಗಿದ್ರು. ನೆಹರು ಅವರು ತೀರಿಕೊಂಡಾಗ 1 ಬಾರಿ ಪ್ರಧಾನಿಯಾಗಿದ್ರು ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ತೀರಿಕೊಂಡಾಗ ಮತ್ತೊಮ್ಮೆ ಪ್ರಧಾನಿಯಾಗಿದ್ರು. 2 ಬಾರಿ ಪ್ರಧಾನಿಯಾಗಿದ್ರು ಕೂಡ ಸ್ವಂತ ಮನೆ ಕೂಡ ಇಲ್ಲ. ಕೇವಲ ಜನಸೇವೆಗೆ ಅಂತ ತಮ್ಮ ಇಡೀ ಜೀವನವನ್ನ ಮುಡುಪಾಗಿಟ್ಟಿದ್ದಾರೆ. ರಾಜಕೀಯ ಷಡ್ಯಂತರದಿಂದಾಗಿ ಒಂದು ದಿನ ಬೇಜಾರಾಗಿ ಯಾರಿಗೂ ಗೊತ್ತಿಲ್ಲದೆ ಹಾಗೆ ರಾಜಕೀಯದಿಂದ ದೂರ ಸರಿದ್ರು. ಇವರು ಬದುಕಿದ್ದಾರಾ ಇಲ್ವಾ ಅನ್ನೋದು ಕೂಡ ಯಾರಿಗೂ ಗೊತ್ತಿರಲಿಲ್ಲ. ಈ ಘಟನೆ ನಡೆದಿದ್ದು 1994ರಲ್ಲಿ. ಆಗಿನ ಕಾಲದಲ್ಲಿ ನಮ್ಮ ಭಾರತ ದೇಶದ ಪ್ರಧಾನಿಯಾಗಿದ್ದು ಪಿ.ವಿ. ನರಸಿಂಹರಾವ್ ಅವರು. ಪಿ.ವಿ. ನರಸಿಂಹರಾವ್ ಅವರು ತಮ್ಮ ಕಾರಿನಲ್ಲಿ ವೃದ್ಧನ ಬಳಿ ಬಂದು ಪಿಎಂ ಕಚೇರಿಗೆ ಕರೆದುಕೊಂಡು ಹೋಗಿ ಲಾಲ್ಜಿ ಅವರಿಗೆ ಸನ್ಮಾನ ಮಾಡ್ತಾರೆ. ಮನೆ ಮಾಲೀಕ ಕೂಡ ಲಾಲ್ಜಿ ಅವರ ಬಳಿ ಕ್ಷಮೆ ಕೇಳ್ತಾರೆ. ನನ್ನಿಂದ ತಪ್ಪಾಗಿದೆ, ದಯವಿಟ್ಟು ನನ್ನನ್ನ ಕ್ಷಮಿಸಿ, ನೀವು ಉಚಿತವಾಗಿ ನಮ್ಮ ಮನೆಯಲ್ಲಿ ಎಷ್ಟು ದಿನ ಬೇಕಾದರೂ ಇರಬಹುದು ಅಂತ ಹೇಳ್ತಾರೆ. ನಾನು ಉಚಿತವಾಗಿ ಎಂದಿಗೂ ಯಾರ ಮನೆಯಲ್ಲೂ ಇರೋದಿಲ್ಲ, 300 ರೂಪಾಯಿ ಬಾಡಿಗೆಯನ್ನ ಕೊಡ್ತೀನಿ, ಅದಕ್ಕಿಂತ ಹೆಚ್ಚು ಕೊಡೋದಕ್ಕೆ ಆಗೋದಿಲ್ಲ ಅಂತಾರೆ. ಪ್ರಧಾನಮಂತ್ರಿಗಳು ಲಾಲ್ಜಿ ಅವರಿಗೆ ಹೇಳ್ತಾರೆ, ನಿಮ್ಮ ಪೆನ್ಷನ್ ಹಣವನ್ನ 10 ಪಟ್ಟು ಜಾಸ್ತಿ ಮಾಡ್ತೀವಿ, ನೀವು ಇನ್ ಮುಂದೆ ಖುಷಿ ಖುಷಿಯಾಗಿ ಇರಿ ಅಂತ ಹೇಳ್ತಾರೆ. ನನಗೆ 500 ರೂಪಾಯಿ ಪೆನ್ಷನ್ ಸಾಕು, ಆ ದುಡ್ಡನ್ನ ಬಡ ಮಕ್ಕಳಿಗೆ ಕೊಡಿ ಅಂತ ಹೇಳ್ತಾರೆ. ಇತ್ತೀಚಿನ ದಿನಗಳಲ್ಲಿ ಈ ಸುದ್ದಿ ಸಾಕಷ್ಟು ವೈರಲ್ ಆಗ್ತಾ ಇದ್ದು ಭಾರತ ದೇಶದ 98% ಜನರಿಗೆ ಲಾಲ್ಜಿ ಅವರು 2 ಬಾರಿ ಭಾರತ ದೇಶದ ಪ್ರಧಾನಿ ಆಗಿದ್ರು ಅಂತಾನೆ ಗೊತ್ತಿಲ್ಲ. ಯಾವ ರಾಜಕಾರಣಿ ಕೂಡ ಇವರ ಬಗ್ಗೆ ಮಾತಾಡೋದಿಲ್ಲ. ಪೇಪರ್ ಪುಸ್ತಕದಲ್ಲಿ ಕೂಡ ಇವರ ಬಗ್ಗೆ ಪ್ರಕಟವಾಗಿಲ್ಲ. ಇದಾದ ನಂತರ ಸ್ವತಃ ಪ್ರಧಾನಿಗಳೇ ಸಾಲು ಸಾಲು ಕಾರುಗಳನ್ನ ಅಧಿಕಾರಿಗಳನ್ನ ಈ ವೃದ್ಧನ ಮನೆ ಬಳಿ ಕಳಿಸ್ತಾರೆ. ಅದನ್ನು ನೋಡಿದ ಅಕ್ಕಪಕ್ಕದ ಮನೆಯವರು ಅರೆ ಕ್ಷಣ ಶಾಕ್ ಆಗಿ ಬಿಡ್ತಾರೆ. ಅಧಿಕಾರಿಗಳನ್ನ ನೋಡಿದ ಮನೆ ಮಾಲೀಕ ಅಕ್ಕಪಕ್ಕದ ಜನರು ತಬ್ಬಿ ಬಾಗಿ ಹೋಗ್ತಾರೆ. ವೃದ್ಧನ ಬಳಿ ಹೋದ ಅಧಿಕಾರಿಗಳು ಪ್ರಧಾನಮಂತ್ರಿಗಳು ನಿಮ್ಮನ್ನ ಈ ಕೂಡಲೇ ಕರೆತರುವಂತೆ ಹೇಳಿದ್ದಾರೆ, ಬನ್ನಿ ಅಂತ ಕರೀತಾರೆ. ಅದಕ್ಕೆ ವೃದ್ಧ ನಾನು ಎಲ್ಲರಿಂದ ದೂರ ಆಗಿದ್ದೇನೆ, ನನ್ನ ನಿಜ ಸತ್ಯ ಯಾರಿಗೂ ಗೊತ್ತಾಗಬಾರದು ಅಂತ ಸಾಮಾನ್ಯ ಜೀವನ ನಡೆಸ್ತಾ ಇದ್ದೀನಿ, ನಾನು ಎಲ್ಲಿಗೂ ಬರೋದಿಲ್ಲ, ನನ್ನನ್ನ ಕ್ಷಮಿಸಿ ಅಂತಾರೆ. ನಂತರ ಬೇರೆ ದಾರಿ ಇಲ್ಲದೆ ಸ್ವತಃ ಪ್ರಧಾನಿಗಳೇ ಈ ವೃದ್ಧನನ್ನ ಭೇಟಿಯಾಗಲು ಬರ್ತಾರೆ. ಈ ವೃದ್ಧರ ಹೆಸರು ಗುಲ್ಜಾರಿ ಲಾಲ್ ನಂದಾ ಅಂತ. ಭಾರತ ದೇಶದ 2 ಬಾರಿ ಪ್ರಧಾನಿಯಾಗಿದ್ದವರು ಈ ಗುಲ್ಜಾರಿ ಲಾಲ್ ನಂದಾ ಅವರು. ಅಷ್ಟೇ ಅಲ್ಲದೆ ತುಂಬಾ ವರ್ಷಗಳ ತನಕ ನಮ್ಮ ದೇಶದ ಕೇಂದ್ರ ಮಂತ್ರಿ ಕೂಡ ಆಗಿದ್ರು. ನೆಹರು ಅವರು ತೀರಿಕೊಂಡಾಗ 1 ಬಾರಿ ಪ್ರಧಾನಿಯಾಗಿದ್ರು ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ತೀರಿಕೊಂಡಾಗ ಮತ್ತೊಮ್ಮೆ ಪ್ರಧಾನಿಯಾಗಿದ್ರು. 2 ಬಾರಿ ಪ್ರಧಾನಿಯಾಗಿದ್ರು ಕೂಡ ಸ್ವಂತ ಮನೆ ಕೂಡ ಇಲ್ಲ. ಕೇವಲ ಜನಸೇವೆಗೆ ಅಂತ ತಮ್ಮ ಇಡೀ ಜೀವನವನ್ನ ಮುಡುಪಾಗಿಟ್ಟಿದ್ದಾರೆ. ರಾಜಕೀಯ ಷಡ್ಯಂತರದಿಂದಾಗಿ ಒಂದು ದಿನ ಬೇಜಾರಾಗಿ ಯಾರಿಗೂ ಗೊತ್ತಿಲ್ಲದೆ ಹಾಗೆ ರಾಜಕೀಯದಿಂದ ದೂರ ಸರಿದ್ರು. ಇವರು ಬದುಕಿದ್ದಾರಾ ಇಲ್ವಾ ಅನ್ನೋದು ಕೂಡ ಯಾರಿಗೂ ಗೊತ್ತಿರಲಿಲ್ಲ. ಈ ಘಟನೆ ನಡೆದಿದ್ದು 1994ರಲ್ಲಿ. ಆಗಿನ ಕಾಲದಲ್ಲಿ ನಮ್ಮ ಭಾರತ ದೇಶದ ಪ್ರಧಾನಿಯಾಗಿದ್ದು ಪಿ.ವಿ. ನರಸಿಂಹರಾವ್ ಅವರು. ಪಿ.ವಿ. ನರಸಿಂಹರಾವ್ ಅವರು ತಮ್ಮ ಕಾರಿನಲ್ಲಿ ವೃದ್ಧನ ಬಳಿ ಬಂದು ಪಿಎಂ ಕಚೇರಿಗೆ ಕರೆದುಕೊಂಡು ಹೋಗಿ ಲಾಲ್ಜಿ ಅವರಿಗೆ ಸನ್ಮಾನ ಮಾಡ್ತಾರೆ. ಮನೆ ಮಾಲೀಕ ಕೂಡ ಲಾಲ್ಜಿ ಅವರ ಬಳಿ ಕ್ಷಮೆ ಕೇಳ್ತಾರೆ. ನನ್ನಿಂದ ತಪ್ಪಾಗಿದೆ, ದಯವಿಟ್ಟು ನನ್ನನ್ನ ಕ್ಷಮಿಸಿ, ನೀವು ಉಚಿತವಾಗಿ ನಮ್ಮ ಮನೆಯಲ್ಲಿ ಎಷ್ಟು ದಿನ ಬೇಕಾದರೂ ಇರಬಹುದು ಅಂತ ಹೇಳ್ತಾರೆ. ನಾನು ಉಚಿತವಾಗಿ ಎಂದಿಗೂ ಯಾರ ಮನೆಯಲ್ಲೂ ಇರೋದಿಲ್ಲ, 300 ರೂಪಾಯಿ ಬಾಡಿಗೆಯನ್ನ ಕೊಡ್ತೀನಿ, ಅದಕ್ಕಿಂತ ಹೆಚ್ಚು ಕೊಡೋದಕ್ಕೆ ಆಗೋದಿಲ್ಲ ಅಂತಾರೆ. ಪ್ರಧಾನಮಂತ್ರಿಗಳು ಲಾಲ್ಜಿ ಅವರಿಗೆ ಹೇಳ್ತಾರೆ, ನಿಮ್ಮ ಪೆನ್ಷನ್ ಹಣವನ್ನ 10 ಪಟ್ಟು ಜಾಸ್ತಿ ಮಾಡ್ತೀವಿ, ನೀವು ಇನ್ ಮುಂದೆ ಖುಷಿ ಖುಷಿಯಾಗಿ ಇರಿ ಅಂತ ಹೇಳ್ತಾರೆ. ನನಗೆ 500 ರೂಪಾಯಿ ಪೆನ್ಷನ್ ಸಾಕು, ಆ ದುಡ್ಡನ್ನ ಬಡ ಮಕ್ಕಳಿಗೆ ಕೊಡಿ ಅಂತ ಹೇಳ್ತಾರೆ. ಇತ್ತೀಚಿನ ದಿನಗಳಲ್ಲಿ ಈ ಸುದ್ದಿ ಸಾಕಷ್ಟು ವೈರಲ್ ಆಗ್ತಾ ಇದ್ದು ಭಾರತ ದೇಶದ 98% ಜನರಿಗೆ ಲಾಲ್ಜಿ ಅವರು 2 ಬಾರಿ ಭಾರತ ದೇಶದ ಪ್ರಧಾನಿ ಆಗಿದ್ರು ಅಂತಾನೆ ಗೊತ್ತಿಲ್ಲ. ಯಾವ ರಾಜಕಾರಣಿ ಕೂಡ ಇವರ ಬಗ್ಗೆ ಮಾತಾಡೋದಿಲ್ಲ. ಪೇಪರ್ ಪುಸ್ತಕದಲ್ಲಿ ಕೂಡ ಇವರ ಬಗ್ಗೆ ಪ್ರಕಟವಾಗಿಲ್ಲ.
ನಾವು ಕೊಟ್ಟ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಜೊತೆಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ. ಇದರಿಂದ ನಮಗೆ ಇನ್ನೂ ಹೆಚ್ಚೆಚ್ಚು ವಿಷಯಗಳನ್ನ ನಿಮ್ಮ ಮುಂದೆ ಹಂಚಿಕೊಳ್ಳಲು ಉತ್ಸುಕರಾಗ್ತೀವಿ. ಇನ್ನು ನಮ್ಮ ಚಾನೆಲ್ನಲ್ಲಿ ಇಂತಹ ಅನೇಕ ಕುತೂಹಲಕಾರಿ ವಿಡಿಯೋಗಳು ಇವೆ, ಅದನ್ನು ನೋಡಿ ಪ್ರೋತ್ಸಾಹಿಸಿ. ಧನ್ಯವಾದ.